ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್. ಸೊ ಇವತ್ತು ನಿಮಗೆ ಹೇಳೋದು ಏನು ಅಂದ್ರೆ, ನಾವು ಕನ್ನಡಿಯನ್ನು ನೋಡ್ತಾ ಇರ್ತೀವಿ, ಅಂದರೆ ಮಿರರನ್ನು ನೋಡ್ತೀವಿ. ಯಾವಾಗಲೂ ಮಿರರ್ ನೋಡೋದಕ್ಕೆ ಒಂದು ಕಾರಣ ಏನು ಅಂದರೆ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ನನ್ನ ಮೇಕಪ್ ಯಾವ ರೀತಿ ಆಗಿದೆ, ಅಥವಾ ನನ್ನ ಔಟರಲ್ಲಿ ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ನೋಡೋದಕ್ಕಾಗಿ ನಾವು ಕನ್ನಡಿಯನ್ನು ನೋಡ್ತೀವಿ. ಆದರೆ ನಮಗೆ ಒಳಗೆ ಅರ್ಥ ಆಗೋದು ಏನು ಅಂದ್ರೆ, ನಾನು ಏನಿದ್ದೀನಿ ಅದು ರಿಫ್ಲೆಕ್ಟ್ ಮಾಡುತ್ತೆ ಕನ್ನಡಿ. ಸೊ ಅದೇ ರೀತಿ ನಮ್ಮ ಕರ್ಮಗಳು ಸಮೇತ ಕನ್ನಡಿಯ ಥರ ವರ್ಕ್ ಮಾಡುತ್ತೆ. ನಾನು ಏನನ್ನ ಮಾಡಿದ್ದೀನಿ ಅದು ನನಗೆ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆಲ್ಲರಿಗೆ ಹೇಳೋದು ಏನು ಅಂದ್ರೆ, ನಿಮ್ಮ ಕನ್ನಡಿ ಸ್ವಚ್ಛವಾಗಿರಬೇಕು ಅಂದರೆ ನಿಮ್ಮ ಆಂತರಿಕವಾಗಿರುವಂಥ ಕರ್ಮಗಳಿವೆ ನೋಡ್ರಿ, ಅವು ಮೊದಲು ಸ್ವಚ್ಛ ಮಾಡಿಕೊಳ್ಳೋದು ಭಾಳ ಅಗತ್ಯ ಇದೆ. ಸಾಕಷ್ಟು ಸಲ ನಾವೇನು ಮಾಡ್ತೀವಿ ಅಂದ್ರೆ, ಯೋಚನೆ ಮಾಡ್ತೀವಿ, ಎಲ್ಲರೂ ನನಗೆ ತೊಂದರೆ ಯಾಕೆ ಕೊಡ್ತಾರೆ, ಎಲ್ಲರೂ ನನಗೆ ಯಾಕೆ ನೋವು ಕೊಡ್ತಿರ್ತಾರೆ, ನನಗೆ ಯಾಕೆ ಜೀವನದಲ್ಲಿ ಸಂಘರ್ಷ ಇದೆ, ನನಗೆ ಏಕೆ ಇಷ್ಟೊಂದು ಹೋರಾಟ ಇದೆ, ಈ ಎಲ್ಲವೂ ಸಾಕಷ್ಟು ಪ್ರಶ್ನೆಗಳನ್ನು ನೀವು ಎತ್ತಿಕೊಂಡು ಭಾಳ ಚಿಂತೆಯನ್ನು ಮಾಡ್ತಿರ್ತೀರಿ. ಇವತ್ತು ಕುಳಿತುಕೊಂಡು ಯೋಚನೆ ಮಾಡ್ರಿ, ಇದರ ಹಿಂದೆ ನಾನು ಸಮೇತ ನನಗೆ ಇವತ್ತು ಆಗ್ತಾ ಇರುವಂಥ ಅನುಭವ, ಈ ನೋವು ಸಂಘರ್ಷ ಇದೆಯಲ್ಲ, ಇದು ಯಾವುದೋ ಕಾಲಘಟ್ಟಕ್ಕೆ ನನ್ನ ಕರ್ಮದಲ್ಲಿ ಎಲ್ಲಿಯಾದರೂ ನಾನು ಯಾರಿಗಾದರೂ ಮಾಡಿದ್ದೀನೇನೋ, ಯಾರಿಗಾದರೂ ನನ್ನಿಂದ ನೋವಾಗಿರಬೇಕು, ಯಾರಿಗಾದರೂ ನನ್ನಿಂದ ಸಮಸ್ಯೆನೂ ಆಗಿರ್ಬೋದು, ನನಗೆ ತಿಳಿದೋ ತಿಳಿಯದೇನೋ ಏನೆಲ್ಲವೂ ಘಟನೆಗಳು ಆಗಿರುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರೆ, ನಿಮಗೆ ಸುಖದ ಅವಶ್ಯಕತೆ ಇದೆ, ನಿಮಗೆ ಮಾನಸಿಕ ಶಾಂತಿಯ ಅವಶ್ಯಕತೆ ಇದೆ ಅಂದ್ರೆ, ನೀವು ಎಲ್ಲರನ್ನ ಸುಖಿಯಾಗಿಡುವಲ್ಲಿ ಪ್ರಯತ್ನವನ್ನು ಮಾಡಿರಿ. ನೀವೆಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಪ್ರಯತ್ನ ಮಾಡಿರಿ. ಆವಾಗ ಯೂನಿವರ್ಸ್ ಏನು ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ, ಕರ್ಮ ರಿಟರ್ನ್ ಆಗುತ್ತೆ. ಸೊ ಹಾಗಾಗಿ ನಾನು ನನ್ನ ಕರ್ಮಗಳ ಮೇಲೆ ಕೆಲಸವನ್ನು ಮಾಡೋಣ. ಸಾಕಷ್ಟು ಸಲ ಅನಿಸುತ್ತೆ, ನಾನು ಮಾಡೋ ಕರ್ಮಗಳು ಯಾರಿಗೂ ಗೊತ್ತಾಗೋದಿಲ್ಲ, ಯಾರು ನೋಡೋದಿಲ್ಲ, ಯಾರು ನೋಡೋದು ಬಿಡೋದು ಸೆಕೆಂಡ್ರಿ, ಬಟ್ ನನ್ನೊಳಗಿನ ನಾನು ಅದನ್ನು ನೋಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದು ಅಂದರೆ ನಮ್ಮ ಆತ್ಮಸಾಕ್ಷಿ. ಸೊ ಹಾಗಾಗಿ ನಾವು ಮಾಡುವಂಥ ಪ್ರತಿಯೊಂದು ಕರ್ಮಗಳು ಸಮೇತ ಆತ್ಮಸಾಕ್ಷಿಗೆ ಬಿಂಬಿಸುವಂತೆ ಇದ್ದಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಸಫಲತೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ನೆನಪಿಡ್ರಿ, ನಿಮಗೇನು ಬೇಕು ಅನಿಸುತ್ತೆ ನೀವು ಅದನ್ನು ಕೊಡೋದಕ್ಕೆ ಶುರು ಮಾಡಿರಿ. ನಿಮಗೇನಾದರೂ ಸಕ್ಸಸ್ ಬೇಕು ಅಂತ ಅನಿಸಿದರೆ ನೀವು ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಲ್ಲಿ ಕಾರ್ಯವನ್ನು ಮಾಡೋದಕ್ಕೆ ಶುರು ಮಾಡಿರಿ. ಆವಾಗ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಏನಾದರೂ ಸಾಕಷ್ಟು ಹಣದ ಅವಶ್ಯಕತೆ ಇದೆ, ಅಬಂಡನ್ಸ್ ನಿಮಗೆ ಜಾಸ್ತಿ ಬೇಕು ಅನಿಸಿದರೆ, ಆ ಅಬಂಡನ್ಸ್ ನಿಮಗೆ ಅಟ್ರಾಕ್ಟ್ ಆಗೋದಕ್ಕೆ ನಿಮ್ಮ ಒಳಗಿನ ಪರಿವರ್ತನೆ, ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ, ಆ ಸ್ವೀಕರಿಸುವಂಥ ಕರ್ಮ ಇದೆ ನೋಡ್ರಿ, ಅದು ನಿಮಗೆ ಮಾಡೋದಿದೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಯಾವ ರೀತಿ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಇರುತ್ತೆ, ಅದೇ ರೀತಿ ನಮ್ಮ ಕರ್ಮಗಳು ಸಮೇತ ನಮ್ಮ ಪ್ರತಿಬಿಂಬ ಇರುತ್ತೆ. ಇದರ ಮೇಲೆ ನೀವು ಫೋಕಸ್ ಮಾಡಿದಾಗ ಮಾತ್ರ ನೀವು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ. ಶ್ರೀದೇವಿ ಹೂಗಾರ್ ಭಾಳ ದೊಡ್ಡದು ಯಾವ ಕೆಲಸಗಳು ಮಾಡಲಿಲ್ಲ, ಒಂದೇ ಒಂದು ಮಾಡಿದ್ದು ಯಾವುದು ಅಂದ್ರೆ, ನಾನು ನನ್ನ ಕರ್ಮಗಳ ಮೇಲೆ ಪ್ರತಿಯೊಂದು ಸೂಕ್ಷ್ಮವಾಗಿ ಮತ್ತು ಅತಿ ಸೂಕ್ಷ್ಮವಾಗಿ ನಾನು ಅದರ ಮೇಲೆ ವರ್ಕ್ ಮಾಡೋದಕ್ಕೆ ಪ್ರಾರಂಭಿಸಿದೆ. ನಿಧಾನಕ್ಕೆ ನನ್ನ ತಪ್ಪುಗಳನ್ನು ನನಗೆ ಅರ್ಥ ಆಗೋದಕ್ಕೆ ಶುರುವಾಯಿತು. ಯಾವಾಗ ನನಗೆ ನನ್ನ ತಪ್ಪುಗಳು ರಿಯಲೈಸ್ ಆದಮೇಲೆ ನಾನು ಅದ್ರ ಮೇಲೆ ವರ್ಕ್ ಮಾಡಿದೆ. ಹಂತ ಹಂತವಾಗಿ ಬೆಳೀತಾ 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 ಇವತ್ತಿಷ್ಟು ದೊಡ್ಡ ಒಂದು ಸಾಧನೆಯನ್ನು ಮಾಡೋದಕ್ಕೆ ನನಗೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ನೀವು ಏನಾದರೂ ನಿಮ್ಮ ಕಾರ್ಮಿಕ ಅಕೌಂಟನ್ನು ಸುಧಾರಣೆ ಮಾಡಿಕೊಳ್ಬೇಕಂತ ಯೋಚನೆ ಮಾಡಿದರೆ ಇವತ್ತೆಲ್ಲವನ್ನು ಪಟ್ಟಿ ಮಾಡಿರಿ. ನಿಮ್ಮಲ್ಲಿರುವಂಥ ಸಕಾರಾತ್ಮಕ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ, ಬೇಡವಾಗಿರುವಂಥದ್ದನ್ನು ಸಮೇತ ಪಟ್ಟಿ ಮಾಡಿರಿ. ಈ ಎರಡು ಮಾಡಿದ ಮೇಲೆ ನಿಮಗೆ ಯಾವ ಪರಿವರ್ತನೆ ಬೇಕು ಅಂತಿದೆ ನೋಡ್ರಿ, ಹಂತ ಹಂತವಾಗಿ ಅದ್ರ ಮೇಲೆ ಫೋಕಸ್ ಮಾಡಿರಿ ಅಂತ ಹೇಳ್ತಾ, ನಾವೇನಿದ್ದೀವಿ ನಮ್ಮ ಜಗತ್ತು ಅದೇ ರೀತಿ ನಿರ್ಮಾಣ ಆಗುತ್ತೆ, ಅದಕ್ಕೆ ಬಿಟ್ಟು ಹೊಸದು ಯಾವುದೂ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.